ಹೊಸ ವರ್ಷಕ್ಕೆ ಕಾಲು ಹಿಡುತ್ತಿದ್ದ ಹಾಗೆ ಎಲ್ಲರೂ ಬಯಸುವುದು ಈ ವರ್ಷವಾದರೂ ನಮಗೆ ಏಳಿಗೆ ಆಗಲಿ ಎಂದು. 2024ರಲ್ಲಿ ಕೆಲವು ರಾಶಿಯವರ ಆರ್ಥಿಕ ಸ್ಥಿತಿ ದುಪ್ಪಟ್ಟಾಗುತ್ತದೆ. ಅತ್ಯಂತ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಈ ರಾಶಿಯವರು 2024ರಲ್ಲಿ ಅಪಾರ ಹಣವನ್ನು ಗಳಿಸುತ್ತಾರೆ. ಈ 4 ರಾಶಿಯವರು 2024ರಲ್ಲಿ ಶ್ರೀಮಂತರಾಗುತ್ತಾರೆ. ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೊಸ ವರ್ಷ ಪ್ರಾರಂಭವಾಗುವಾಗ ಎಲ್ಲರೂ ಹೊಸತನ ಬರಲಿ ಎಂದು ಬಯಸುತ್ತಾರೆ. ಅದು ಸಹಜ. ವಿಶೇಷವಾಗಿ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಲಿ, ಈ ವರ್ಷವಾದರೂ ಆರ್ಥಿಕ ಸ್ಥಿತಿ ಸರಿಯಾಗಲಿ ಎಂದು ಬಯಸುತ್ತಾರೆ. ಹಣಕಾಸು ಬರಲಿ, ನಾವು ಅಭಿವೃದ್ಧಿ ಹೊಂದಲಿ, ನಮಗೆ ಯಶಸ್ಸು ಸಿಗಲಿ ಎಂದು ಎಲ್ಲರೂ ಕೂಡ ಅಂದುಕೊಳ್ಳುತ್ತಾರೆ. ಆದರೆ ಕೆಲವರಿಗೆ ಅದು ನಿರಾಸೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೆಲವರಿಗೆ ಅದು ನಿರಾಸೆ ಉಂಟು ಮಾಡುತ್ತದೆ. ಏಕೆಂದರೆ ರಾಶಿ ಚಕ್ರದಿಂದ ಮತ್ತು ಗ್ರಹಗಳ ಪ್ರಭಾವದಿಂದ ವ್ಯತ್ಯಾಸಗಳನ್ನು ಅನುಭವಿಸಬೇಕಾಗುತ್ತದೆ. ಅದರೊಟ್ಟಿಗೆ ಆರ್ಥಿಕವಾಗಿ ಹಿನ್ನಡೆ ಅಥವಾ ಲಾಭ ಎರಡನ್ನೂ ಪಡೆಯಬಹುದು. ಇವಾಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2024 ಎಲ್ಲ ರಾಶಿಯವರಿಗೆ ಒಳಿತನ್ನೇ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಈ 4 ರಾಶಿಯವರಿಗೆ ಅದ್ಭುತವಾದ ಯಶಸ್ಸು, ಅದ್ಭುತವಾದ ಶ್ರೀಮಂತಿಕೆ ಇರುತ್ತದೆ. ಆರ್ಥಿಕ ಸ್ಥಿತಿ ಬಹಳ ಎತ್ತರದಲ್ಲಿ ಇರುತ್ತೆ. ಹಾಗಾದ್ರೆ ಈ ರಾಶಿ ಚಕ್ರಗಳು ಯಾವುವು? ಅವರು ಎಂಥ ಬದಲಾವಣೆ ಮತ್ತು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದು ಮೇಷರಾಶಿ. ಈ ರಾಶಿಯವರು ಕ್ರಿಯಾಶೀಲತೆಯನ್ನು ಹೊಂದಿರುವವರು ಆಗಿರುತ್ತಾರೆ. ತಾವು ಮಾಡುವ ಕೆಲಸದಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಶ್ರಮಜೀವಿಗಳಾದ ಇವರು ಹೆಚ್ಚು ಗಳಿಕೆಗೆ ಶ್ರಮ ವಹಿಸುತ್ತಾರೆ. ಇನ್ನೂ ಹೆಚ್ಚು ದುಡಿಮೆ ಮಾಡಬೇಕು ಅಂತ ಹೆಚ್ಚು ಶ್ರಮ ವಹಿಸುತ್ತಾರೆ. ಈಗ 2024 ಅಂದರೆ ಮುಂದೆ ಬರುವ ವರ್ಷದಲ್ಲಿ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಂದುಕೊಡುತ್ತದೆ. ಇವತ್ತಿನವರೆಗೆ ಇವರು ಏನ್ ಶ್ರಮ ಪಟ್ಟಿದ್ದೀರಾ ಅದೆಲ್ಲದಕ್ಕೂ ಕೂಡ ಈ ವರ್ಷ ಒಳ್ಳೆ ಫಲಿತಾಂಶ ಸಿಗುತ್ತೆ. ಮೇಷರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಪ್ರಭಾವದಿಂದ ಕೆಲವಷ್ಟು ಕೆಲಸಗಳು ಕೈಗೂಡಿ ಬರುತ್ತೆ. ಅವುಗಳಿಂದ ಸಾಕಷ್ಟು ಲಾಭ ಉಂಟಾಗುತ್ತೆ. ನೈಸರ್ಗಿಕವಾಗಿ ನಾಯಕತ್ವ ಗುಣ ಹೊಂದಿರುವ ಈ ಮೇಷರಾಶಿಯವರು ತಾವು ನಿರ್ವಹಿಸುವ ಕೆಲಸದಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ನುಗ್ಗುತ್ತಾರೆ. ಈ ಆತ್ಮವಿಶ್ವಾಸ ಇವರಿಗೆ ಹುಟ್ಟಿನಿಂದಲೇ ಬಂದಿದೆ. ಅದು ಅವರಿಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಇವರ ಈ ಸ್ವಭಾವ ಮತ್ತು ಗ್ರಹಗಳ ಆಶೀರ್ವಾದದಿಂದ ಅತ್ಯದ್ಭುತ ಶ್ರೀಮಂತಿಕೆಯನ್ನು ಈ ಮೇಷರಾಶಿ ಅವರು 2024ರಲ್ಲಿ ಅನುಭವಿಸುತ್ತಾರೆ. ಎರಡನೆಯದು ವೃಷಭ ರಾಶಿ. ಈ ರಾಶಿಯವರು ಸಂಶೋಧನಾ ಸ್ವಭಾವದಂತಹವರು, ಎಲ್ಲವನ್ನು ಹುಡುಕುವಂತಹವರು. ಹೊಸ ಹೊಸ ಸಂಗತಿಗಳನ್ನು ಸಂಶೋಧಿಸುತ್ತಾರೆ. ಅವರು ಅದನ್ನು ಪ್ರಾಯೋಗಿಕವಾಗಿ ಕೆಲಸ ನಿರ್ವಹಿಸುತ್ತಾರೆ. ಇವರ ಪರಿಶ್ರಮ ಮತ್ತು ಸಂಶೋಧನೆಗಳಿಗೆ ಇವರಿಗೆ 2024ನೇ ವರ್ಷ ಅದ್ಭುತ ಫಲಿತಾಂಶವನ್ನು ತಂದುಕೊಡುತ್ತೆ. ಈ ವೃಷಭ ರಾಶಿಯವರಿಗೆ ನೀವು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡುತ್ತೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿರುವ ಕೆಲಸಕ್ಕೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುತ್ತಾರೆ ಈ ವೃಷಭ ರಾಶಿಯವರು. ಹಾಗಾಗಿ ಉತ್ತಮ ಫಲಿತಾಂಶ ಸಿಗುತ್ತೆ. ಈ ರಿಯಲ್ ಎಸ್ಟೇಟ್ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಯಶಸ್ಸು ಅನ್ನೋದು ಈ ವೃಷಭ ರಾಶಿಯವರಿಗೆ ಆಗುತ್ತೆ. ಇವಾಗ ಇರುವ ಸ್ಥಿತಿಗಿಂತ ನೀವು 2024ರಲ್ಲಿ ದುಪ್ಪಟ್ಟು ಲಾಭವನ್ನು ಪಡೆಯುತ್ತೀರಿ, ಶ್ರೀಮಂತರಾಗುತ್ತೀರಿ. ಹಾಗಂತ ನಾನು ಹೇಳ್ತಿಲ್ಲ, ಶಾಸ್ತ್ರ ಹೇಳ್ತಿದೆ. ಆರ್ಥಿಕ ಲಾಭ ಮತ್ತು ಶ್ರೀಮಂತಿಕೆ ಈ ವೃಷಭ ರಾಶಿಯವರಿಗೆ ಹೆಮ್ಮೆ ಮತ್ತು ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಆತ್ಮವಿಶ್ವಾಸದ ಜೊತೆಗೆ ಹೊಸ ಕೆಲಸಗಳಿಗೆ ಮುಂದಾಗಲು ಪ್ರಚೋದನೆ ಕೊಡುತ್ತೆ. ಯಾಕಂದ್ರೆ ಈಗಾಗಲೇ ಯಶಸ್ಸು ಸಿಕ್ಕಿದ ನಂತರ ಇನ್ನಷ್ಟು ಕೆಲಸಗಳನ್ನು ಮಾಡಬೇಕು, ಇನ್ನಷ್ಟು ಯಶಸ್ಸನ್ನು ಗಳಿಸಬೇಕು ಅಂತ ಮುಂದಾಗುತ್ತೀರಾ. ಹಾಗೆ ಮುನ್ನುಗ್ಗುವಂತಹ ಆತ್ಮಧೈರ್ಯಕ್ಕೆ ಹೆಚ್ಚಿನ ಬಲವನ್ನು ಕೊಡುತ್ತೆ. ಮುಂದಿನದ್ದು ಕನ್ಯಾ ರಾಶಿ.
ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ವಿಶ್ಲೇಷಣಾತ್ಮಕ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಪ್ರತಿಯೊಂದು ಕೆಲಸಗಳು ಹೀಗೆ ನೆರವೇರಬೇಕು, ನಾನು ಅಂದುಕೊಂಡ ಹಾಗೆ ಆಗಬೇಕು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ಕನ್ಯಾ ರಾಶಿಯವರು ಕೈಗೊಂಡಂತಹ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತಾರೆ. ಇದರ ಪರಿಣಾಮದಿಂದ ಉತ್ತಮ ಮತ್ತು ಲಾಭದಾಯಕ ಫಲಿತಾಂಶ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ರಾಶಿಯವರ ಬುದ್ಧಿವಂತಿಕೆ, ಹೂಡಿಕೆ ಮತ್ತು ಉಳಿತಾಯ ವಿಚಾರದಲ್ಲಿ ಇವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮವಾಗಿ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರ ಈ ಎಲ್ಲ ಗುಣಗಳಿಂದ 2024 ಇವರಿಗೆ ಹೆಚ್ಚು ಲಾಭ ಮತ್ತು ಶ್ರೀಮಂತಿಕೆಯನ್ನು ತಂದುಕೊಡುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಮತ್ತು ಹೆಚ್ಚಿನ ಲಾಭವನ್ನು ಕೂಡ ಪಡೆಯುತ್ತೀರಿ. ವೈಯಕ್ತಿಕ ಜೀವನ ಉತ್ತಮ ರೀತಿಯಲ್ಲಿ ಸಾಗುತ್ತೆ. ಮುಂದಿನದ್ದು ಮಕರ ರಾಶಿ. ಮಕರ ರಾಶಿಯವರು ಮಹತ್ವಾಕಾಂಕ್ಷಿಯನ್ನು ಹೊಂದಿರುವವರು. ಈ ಮಹತ್ವಾಕಾಂಕ್ಷಿಯ ಸ್ವಭಾವವು ಇವರಿಗೆ ಯಶಸ್ಸು ಮತ್ತು ಶಿಸ್ತನ್ನು ಕಲಿಸಿಕೊಡುತ್ತೆ. 2024 ವೃತ್ತಿ ಜೀವನ ಉತ್ತಮ ಯಶಸ್ಸನ್ನು ಒದಗಿಸಿಕೊಡುತ್ತೆ. ಒಂದು ಒಳ್ಳೆಯ ಸ್ಥಾನದಲ್ಲಿ ಇಡುತ್ತೆ. ಒಂದು ಒಳ್ಳೆಯ ಗೌರವಯುತ ಸ್ಥಾನದಲ್ಲಿ ಇಡುತ್ತೆ. ಉದ್ಯಮ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಂಡುಕೊಳ್ಳುವುದರಲ್ಲಿ ಸಹಾಯ ಆಗುತ್ತೆ. ವ್ಯಾಪಾರ ಮಾಡುವಂತಹ ಮತ್ತು ಉದ್ಯೋಗ ಮಾಡುತ್ತಿರುವವರಿಗೆ ಹೊಸ ವರ್ಷ ಆರ್ಥಿಕ ಸ್ಥಿತಿಯನ್ನು ಉತ್ತುಂಗಕ್ಕೆ ತರುತ್ತೆ. ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ತರುತ್ತೆ. ಇವರ ಕೆಲಸದ ರೀತಿ ಮತ್ತು ಹೂಡಿಕೆಯ ಬುದ್ಧಿವಂತಿಕೆ ಪ್ರಗತಿಯನ್ನು ಕೊಡುತ್ತೆ, ಆದಾಯವನ್ನು ಕೊಡುತ್ತೆ. ಮಕರ ರಾಶಿಯವರು ಅತಿಯಾದ ಪರಿಶ್ರಮಕ್ಕೆ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ. ನೀವು ಏನು ಪರಿಶ್ರಮ ಪಡ್ತಾ ಇದ್ದೀರೋ, ಏನು ಕಷ್ಟ ಪಡ್ತಾ ಇದ್ದೀರಾ, ಈ ಪರಿಶ್ರಮಕ್ಕೆ 2 ಪಟ್ಟು ಲಾಭವನ್ನು ಈ ವರ್ಷ ಅಂದರೆ 2024 ನಿಮಗೆ ತಂದುಕೊಡುತ್ತೆ. ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳಲ್ಲಿ ಮಕರ ರಾಶಿ ಕೂಡ ಒಂದು. ಒಟ್ಟಾರೆಯಾಗಿ ನೀವು ಬೇಡ ಅಂದ್ರೂ ಈ 4 ರಾಶಿ ಯಾವುದಂದರೆ ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ನೀವು ಬೇಡ ಅಂದ್ರೂ ಕೂಡ ನಿಮಗೆ ಅದೃಷ್ಟ ಒಲಿದು ಬರುತ್ತೆ. ಶ್ರೀಮಂತರಾಗುತ್ತೀರಿ. ಒಳ್ಳೆಯ ಲಾಭ ನಿಮ್ಮ ಬಳಿ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ರಾಶಿಯವರು ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.